ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕುಡಿಯುವ ನೀರನ್ನು ಸ್ವಚ್ಛಗೊಳಿಸಲು ಅತ್ಯಾಧುನಿಕ ಫಿಲ್ಟರ್ಗಳನ್ನು ಬಳಸುತ್ತಿದ್ದೇವೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ನೀರನ್ನು ಶುದ್ಧೀಕರಿಸಲು ಹಾನಿಕಾರಕ ರಾಸಾಯನಿಕಗಳನ್ನು ಬಳಸಲಾಗುತ್ತದೆ. ಆದರೆ 100 ಅಥವಾ 500 ವರ್ಷಗಳ ಹಿಂದೆ ನಮ್ಮಲ್ಲಿ ಇಂತಹ ಯಾವುದೇ ತಂತ್ರಜ್ಞಾನ ಇರಲಿಲ್ಲ. ಆದರೂ ನಮ್ಮ ಪೂರ್ವಜರು ಅತ್ಯಂತ ಶುದ್ಧವಾದ ನೀರನ್ನು ಕುಡಿಯುತ್ತಿದ್ದರು. ವಿಶೇಷವಾಗಿ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ನೀರನ್ನು ಕಾಯ್ದಿರಿಸಲು ಅದ್ಭುತ ಕಲ್ಯಾಣಿಗಳನ್ನು ನಿರ್ಮಿಸಲಾಗಿತ್ತು. ಈ ಕಲ್ಯಾಣಿಗಳನ್ನು ಕೇವಲ ಸುಂದರವಾದ ಮೆಟ್ಟಿಲುಗಳ ರಚನೆ ಎಂದು ನಾವು ಅಂದುಕೊಂಡಿದ್ದೇವೆ. ಆದರೆ ಇವು ಕೇವಲ ಕಲ್ಲಿನ ಕಟ್ಟಡಗಳಲ್ಲ, ಇವು ಜಗತ್ತಿನ ಮೊದಲ ಹೈಟೆಕ್ ಜಲಶುದ್ಧೀಕರಣ ಕೇಂದ್ರಗಳು. ಹೌದು, 1000 ವರ್ಷಗಳ ಹಿಂದೆಯೇ ನಮ್ಮ ಇಂಜಿನಿಯರ್ಗಳು ಪ್ರಕೃತಿಯ ನಿಯಮಗಳನ್ನು ಬಳಸಿಕೊಂಡು ನೀರನ್ನು ಫಿಲ್ಟರ್ ಮಾಡುತ್ತಿದ್ದರು. ಯಾವುದೇ ಕರೆಂಟ್ ಇಲ್ಲದೆ, ಯಾವುದೇ ಕೆಮಿಕಲ್ ಇಲ್ಲದೆ ನೀರು ಇಲ್ಲಿ ಶುದ್ಧವಾಗುತ್ತಿತ್ತು. ಕಲ್ಯಾಣಿಯಲ್ಲಿ ತಿಂಗಳುಗಟ್ಟಲೆ ನೀರು ನಿಂತರೂ ಅದು ಎಂದಿಗೂ ಕೊಳೆಯುತ್ತಿರಲಿಲ್ಲ. ಆಧುನಿಕ ವಿಜ್ಞಾನಿಗಳಿಗೆ ಇಂದಿಗೂ ಸವಾಲೊಡ್ಡುವ ರಹಸ್ಯ ಇದರ ಹಿಂದಿದೆ. ಮಳೆಗಾಲದ ಕೆಸರ ನೀರು ಈ ಕಲ್ಯಾಣಿಯನ್ನು ಸೇರಿದ ತಕ್ಷಣ ಸ್ಫಟಿಕದಂತೆ ಹೊಳೆಯುತ್ತಿತ್ತು. ಈ ರಹಸ್ಯವನ್ನು ತಿಳಿಯಲು ನಾವು ಇತಿಹಾಸ ಮತ್ತು ಭೂವಿಜ್ಞಾನವನ್ನು ಒಟ್ಟಿಗೆ ನೋಡಬೇಕು. ನಮ್ಮ ಪೂರ್ವಜರು ಕಲ್ಲುಗಳ ಶಕ್ತಿಯನ್ನು ಅತ್ಯಂತ ನಿಖರವಾಗಿ ಅರ್ಥ ಮಾಡಿಕೊಂಡಿದ್ದರು. ಬನ್ನಿ, ಕಲ್ಯಾಣಿಯ ಒಳಗಿರುವ ಆ ರಹಸ್ಯ ಕಲ್ಲಿನ ಪದರಗಳ ವಿಜ್ಞಾನವನ್ನು ಇವತ್ತು ಅನಾವರಣ ಮಾಡೋಣ. ಸಾಮಾನ್ಯವಾಗಿ ಮಳೆ ಬಂದಾಗ ನೀರು ಮಣ್ಣಿನೊಂದಿಗೆ ಬೆರೆತು ಕೆಸರಾಗುತ್ತದೆ. ಕಲ್ಯಾಣಿಯ ಸುತ್ತಲಿನ ಜಾಗದಿಂದ ಹರಿದು ಬರುವ ನೀರು ನೇರವಾಗಿ ಒಳಗೆ ಹೋಗುತ್ತಿರಲಿಲ್ಲ. ಅದನ್ನು ಕಲ್ಯಾಣಿಯ ಗೋಡೆಗಳ ಹಿಂದೆ ಇರುವ ವಿಶೇಷ ಭೂಗತ ವ್ಯವಸ್ಥೆಯ ಮೂಲಕ ಹರಿಸಲಾಗುತ್ತಿತ್ತು. ಇಲ್ಲಿ ನಮ್ಮ ಇಂಜಿನಿಯರ್ಗಳು ವಿಭಿನ್ನ ಕಲ್ಲುಗಳ ಪದರಗಳನ್ನು ಸೃಷ್ಟಿಸಿದ್ದರು. ಈ ಪದರಗಳಲ್ಲಿ ಮೊದಲನೆಯದು ಜ್ವಾಲಾಮುಖಿ ಬಸಲ್ಟ ಕಲ್ಲುಗಳು. ಈ ಬಸಲ್ಟ ಕಲ್ಲುಗಳು ಅತ್ಯಂತ ವಿಶಿಷ್ಟವಾದ ರಚನೆಯನ್ನು ಹೊಂದಿರುತ್ತವೆ. ಇವುಗಳಲ್ಲಿ ಕಣ್ಣಿಗೆ ಕಾಣದ ಲಕ್ಷಾಂತರ ಸೂಕ್ಷ್ಮ ರಂಧ್ರಗಳು ಇರುತ್ತವೆ. ನೀರು ಈ ರಂಧ್ರಗಳ ಮೂಲಕ ಹಾದು ಹೋಗುವಾಗ ದೊಡ್ಡ ಕಸಕಡ್ಡಿಗಳು ಅಲ್ಲೇ ನಿಲ್ಲಿಸುತ್ತವೆ. ಇದು ಕೇವಲ ಮೇಲ್ಮೈ ಸ್ವಚ್ಛತೆ ಮಾತ್ರವಲ್ಲ, ಇದೊಂದು ಜೈವಿಕ ಪ್ರಕ್ರಿಯೆ. ಬಸಾಲ್ಟ ಕಲ್ಲಿನ ನಂತರ ಮುಂದಿನ ಪದರದಲ್ಲಿ ದಟ್ಟವಾದ ಸುಣ್ಣದ ಕಲ್ಲುಗಳನ್ನು ಇಡಲಾಗಿತ್ತು. ಸುಣ್ಣದ ಕಲ್ಲುಗಳು ನೀರಿನಲ್ಲಿರುವ ಆಮ್ಲತೆಯನ್ನು ಸಮತೋಲನಗೊಳಿಸುತ್ತವೆ. ಈ ಕಲ್ಲುಗಳ ನಿಖರವಾದ ಜೋಡಣೆಯೇ ಕಲ್ಯಾಣಿಯ ಯಶಸ್ಸಿನ ರಹಸ್ಯವಾಗಿತ್ತು. ಇದನ್ನು ನಾವು ನ್ಯಾಚುರಲ್ ಮಲ್ಟಿಲೇಯರ್ಡ್ ಫಿಲ್ಟರ್ ಎಂದು ಕರೆಯಬಹುದು. ಪ್ರಕೃತಿಯಲ್ಲಿ ಸಿಗುವ ಕಲ್ಲುಗಳನ್ನೇ ಜಲಶುದ್ಧೀಕರಣ ಅಸ್ತ್ರವಾಗಿ ಬಳಸಿಕೊಂಡಿದ್ದು ನಿಜಕ್ಕೂ ಅದ್ಭುತ. ಕಲ್ಯಾಣಿಯ ಒಳಭಾಗದ ವಿನ್ಯಾಸವು ನೀರಿನ ಒತ್ತಡವನ್ನು ನಿಯಂತ್ರಿಸುತ್ತಿತ್ತು. ನೀರು ಹರಿದು ಬರುವ ವೇಗವನ್ನು ಕಡಿಮೆ ಮಾಡಲು ಮೆಟ್ಟಿಲುಗಳನ್ನು ವಿನ್ಯಾಸಗೊಳಿಸಲಾಗಿತ್ತು. ವೇಗ ತಗ್ಗಿದಾಗ ನೀರಿನಲ್ಲಿರುವ ಮಣ್ಣಿನ ಕಣಗಳು ತಾನಾಗಿಯೇ ಕೆಳಗೆ ಕುಳಿತುಕೊಳ್ಳುತ್ತವೆ. ಈ ಸರಳ ಭೌತವಿಜ್ಞಾನದ ನಿಯಮವನ್ನು ನಮ್ಮವರು ಅಚ್ಚುಕಟ್ಟಾಗಿ ಬಳಸಿಕೊಂಡರು. ಕಲ್ಯಾಣಿಯ ಆಳಕ್ಕೆ ಹೋದಂತೆಲ್ಲ ನೀರಿನ ತಾಪಮಾನವು ಕಡಿಮೆಯಾಗುತ್ತಾ ಹೋಗುತ್ತದೆ. ಕಡಿಮೆ ತಾಪಮಾನವು ಬ್ಯಾಕ್ಟೀರಿಯಾಗಳು ಬೆಳೆಯದಂತೆ ತಡೆಯಲು ಸಹಾಯ ಮಾಡುತ್ತದೆ. ಕಲ್ಯಾಣಿಯ ತಳಭಾಗದಲ್ಲೂ ಸಹ ವಿಶೇಷವಾದ ಮರಳು ಮತ್ತು ಸಣ್ಣ ಕಲ್ಲುಗಳ ಹಾಸಿಗೆ ಇರುತ್ತಿತ್ತು. ಇದು ಭೂಮಿಯೊಳಗಿಂದ ಚಿಮ್ಮುವ ಚಿಲುಮೆಯ ನೀರನ್ನು ಕೂಡ ಫಿಲ್ಟರ್ ಮಾಡುತ್ತಿತ್ತು. ಅಂದರೆ ಮೇಲಿಂದ ಬರುವ ಮಳೆ ನೀರು ಮತ್ತು ಕೆಳಗಿನ ಅಂತರ್ಜಲ ಎರಡೂ ಸ್ವಚ್ಛವಾಗುತ್ತಿದ್ದವು. ಇಂತಹ ಇಂಜಿನಿಯರಿಂಗ್ ಕೌಶಲ್ಯವನ್ನು ಜಗತ್ತಿನ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ನಮ್ಮ ಕರ್ನಾಟಕದ ಕಲ್ಯಾಣಿಗಳು ಈ ಜಲವಿಜ್ಞಾನದ ಜೀವಂತ ಉದಾಹರಣೆಗಳಾಗಿವೆ. ಈಗ ನೀರು ಹೇಗೆ ರೋಗಾಣು ಮುಕ್ತವಾಗುತ್ತಿತ್ತು ಎಂಬ ಮುಖ್ಯ ವಿಷಯಕ್ಕೆ ಬರೋಣ. ನಿಂತ ನೀರಿನಲ್ಲಿ ಸೊಳ್ಳೆಗಳು ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಸುಲಭವಾಗಿ ಉತ್ಪತ್ತಿಯಾಗುತ್ತವೆ. ಆದರೆ ಕಲ್ಯಾಣಿಯ ನೀರು ನಿಂತಿದ್ದರೂ ಸಹ ಸದಾ ಜೀವಂತವಾಗಿರುತ್ತಿತ್ತು. ಇದಕ್ಕೆ ಕಾರಣ ಬಸಾಲ್ಟ ಕಲ್ಲು ಮತ್ತು ಸುಣ್ಣದ ಕಲ್ಲುಗಳ ನಡುವೆ ನಡೆಯುವ ರಾಸಾಯನಿಕ ಪ್ರಕ್ರಿಯೆ. ಈ ಕಲ್ಲುಗಳ ಪದರಗಳನ್ನು ನೀರಿನಲ್ಲಿದ್ದ ಅಪಾಯಕಾರಿ ರೋಗಕಾರಕಗಳನ್ನು ಸ್ವಾಭಾವಿಕವಾಗಿ ನಾಶಪಡಿಸುತ್ತಿದ್ದವು. ನೀರಿನಲ್ಲಿರುವ ವಿಷಕಾರಿ ಅಂಶಗಳನ್ನು ಹೀರಿಕೊಳ್ಳುವ ಶಕ್ತಿ ಈ ಕಲ್ಲುಗಳಿಗಿತ್ತು. ಇದು ಇಂದಿನ ಕಾಲದ ದುಬಾರಿ ವಾಟರ್ ಪ್ಯೂರಿಫೈಯರ್ಗಳ ಕೆಲಸಕ್ಕೆ ಸಮಾನ. ವಿಜ್ಞಾನಿಗಳು ಇಂದಿಗೂ ಈ ನೈಸರ್ಗಿಕ ಪ್ರಕ್ರಿಯೆಯನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಕೈಗಾರಿಕಾ ಕೆಮಿಕಲ್ ಇಲ್ಲದೆಯೇ ನೀರನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಲಾಗಿತ್ತು. ಈ ನೀರು ಕುಡಿಯಲು ಅತ್ಯಂತ ರುಚಿಕರ ಮತ್ತು ಆರೋಗ್ಯಕರವಾಗುತ್ತಿತ್ತು. ಕಲ್ಯಾಣಿಯ ನೀರನ್ನು ಕುಡಿದ ಜನರಿಗೆ ಯಾವುದೇ ಸಾಂಕ್ರಾಮಿಕ ರೋಗಗಳು ಬರುತ್ತಿರಲಿಲ್ಲ. ಕಲ್ಲುಗಳ ಮೂಲಕ ಹಾದು ಹೋಗುವ ನೀರಿಗೆ ಅಗತ್ಯವಾದ ನೈಸರ್ಗಿಕ ಖನಿಜಗಳು ಸೇರುತ್ತಿದ್ದವು. ಇದು ಕೇವಲ ನೀರನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯಲ್ಲ, ನೀರನ್ನು ಸಮೃದ್ಧಿಗೊಳಿಸುವ ಕಲೆ. ಆಧುನಿಕ RO ಫಿಲ್ಟರ್ಗಳು ನೀರಿನಲ್ಲಿರುವ ಒಳ್ಳೆಯ ಖನಿಜಗಳನ್ನು ಕೂಡ ನಾಶಪಡಿಸುತ್ತವೆ. ಆದರೆ ನಮ್ಮ ಪುರಾತನ ಕಲ್ಯಾಣಿ ಫಿಲ್ಟರ್ ಒಳ್ಳೆಯ ಅಂಶಗಳನ್ನು ಉಳಿಸಿ ಕೆಟ್ಟದನ್ನು ಮಾತ್ರ ಹೊರಹಾಕುತ್ತಿತ್ತು. ಈ ನೈಸರ್ಗಿಕ ಫಿಲ್ಟರ್ ವ್ಯವಸ್ಥೆಯು ವರ್ಷ ಪೂರ್ತಿ ನಿರಂತರವಾಗಿ ಕೆಲಸ ಮಾಡುತ್ತಿತ್ತು.
ಕಲ್ಲುಗಳು ಸವೆಯದ ಕಾರಣ ಈ ಫಿಲ್ಟರ್ಗೆ ಯಾವುದೇ ರಿಪೇರಿ ಅಥವಾ ಮೇಂಟೆನೆನ್ಸ್ ಬೇಕಿರಲಿಲ್ಲ. 100 ವರ್ಷಗಳ ಕಾಲ ಈ ವ್ಯವಸ್ಥೆ ಯಾವುದೇ ಅಡೆತಡೆ ಇಲ್ಲದೆ ಕಾರ್ಯನಿರ್ವಹಿಸಿದೆ. ಪ್ರಕೃತಿಯನ್ನು ನಾಶಪಡಿಸದೆ ಪ್ರಕೃತಿಯಿಂದಲೇ ಪರಿಹಾರ ಕಂಡುಕೊಂಡ ತಂತ್ರಜ್ಞಾನ ಇದು. ಅದಕ್ಕಾಗಿಯೇ ಇವುಗಳನ್ನು ಪ್ಯಾಸಿವ್ ಬಯಾಲಜಿಕಲ್ ಕಂಪ್ಯೂಟರ್ಸ್ ಎಂದು ಕರೆದರೆ ತಪ್ಪಾಗಲಾರದು. ಬರಗಾಲದ ಸಮಯದಲ್ಲಿ ಇಡೀ ಊರಿಗೆ ನೀರು ಒದಗಿಸುತ್ತಿದ್ದುದು ಇದೇ ಕಲ್ಯಾಣಿಗಳು. ರಾಜ ಮಹಾರಾಜರು ಕಲ್ಯಾಣಿಗಳನ್ನು ನಿರ್ಮಿಸಲು ಅಪಾರ ಧನ ಸಹಾಯ ಮಾಡುತ್ತಿದ್ದರು. ಏಕೆಂದರೆ ಅವರಿಗೆ ನೀರಿನ ಮಹತ್ವ ಮತ್ತು ಈ ವಿಜ್ಞಾನದ ಅರಿವಿತ್ತು. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ನಾವು ಈ ಅದ್ಭುತ ಇತಿಹಾಸವನ್ನು ಮರೆತು ಬಿಟ್ಟಿದ್ದೇವೆ. ಕಲ್ಯಾಣಿಗಳನ್ನು ಇಂದು ಕೇವಲ ಪ್ರವಾಸಿ ತಾಣಗಳಾಗಿ ಮಾತ್ರ ನೋಡಲಾಗುತ್ತಿದೆ. ಕೆಲವು ಕಡೆ ಈ ಪವಿತ್ರವಾದ ಕಲ್ಯಾಣಿಗಳು ಕಸದ ತೊಟ್ಟಿಗಳಾಗಿ ಮಾರ್ಪಟ್ಟಿವೆ. ನಮ್ಮ ಪೂರ್ವಜರು ನಮಗಾಗಿ ಬಿಟ್ಟು ಹೋದ ಜ್ಞಾನದ ಸಂಪತ್ತನ್ನು ನಾವು ನಿರ್ಲಕ್ಷಿಸುತ್ತಿದ್ದೇವೆ. ಈ ವಿಡಿಯೋದ ಮುಖ್ಯ ಉದ್ದೇಶ ನಮ್ಮ ಕಳೆದು ಹೋದ ವಿಜ್ಞಾನವನ್ನು ನಿಮಗೆ ನೆನಪಿಸುವುದು. ಇಂದು ಜಾಗತಿಕವಾಗಿ ನೀರಿನ ತೊಂದರೆ ಎದುರಾಗುತ್ತಿದೆ. ಇಂತಹ ಸಮಯದಲ್ಲಿ ನಾವು ನಮ್ಮ ಪುರಾತನ ಜಲ ನಿರ್ವಹಣಾ ಪದ್ಧತಿಯನ್ನು ಕಲಿಯಬೇಕಿದೆ. ಕರ್ನಾಟಕದ ಕಲ್ಯಾಣಿಗಳ ಪುನಶ್ಚೇತನ ಇಂದಿನ ತುರ್ತು ಅಗತ್ಯವಾಗಿದೆ. ಇವುಗಳನ್ನು ಮತ್ತೆ ಸಕ್ರಿಯಗೊಳಿಸಿದರೆ ನೀರಿನ ಸಮಸ್ಯೆಗೆ ಸುಲಭ ಪರಿಹಾರ ಸಿಗುತ್ತದೆ. ಪೂರ್ವಜರ ತಂತ್ರಜ್ಞಾನಕ್ಕೆ ಆಧುನಿಕ ವಿಜ್ಞಾನದ ಸ್ಪರ್ಶ ನೀಡಬೇಕಿದೆ. ನಮ್ಮ ಮಣ್ಣಿನ ವಿಜ್ಞಾನದ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಮುಂದಿನ ಬಾರಿ ನೀವು ಯಾವುದೇ ಕಲ್ಯಾಣಿಯನ್ನು ನೋಡಿದಾಗ ಅದರ ಹಿಂದಿನ ಎಂಜಿನಿಯರಿಂಗ್ ನೆನಪಿಸಿಕೊಳ್ಳಿ. ಈ ರೋಮಾಂಚಕ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾವು ನಂಬುತ್ತೇವೆ. ನಮ್ಮ ಕರ್ನಾಟಕದ ಈ ರಹಸ್ಯ ವಿಜ್ಞಾನದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ರೋಮಾಂಚಕ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಹೆಮ್ಮೆಯ ಇತಿಹಾಸವನ್ನು ಪಸರಿಸಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.